ಲೋಡರ್ ಅಂತ ಹೇಳ್ತಾರೆ. ಇದು 3 ವೀಲರ್ ವೀಕ್ಷಕರೇ. ಓಕೆ, ಸೊ ಇದನ್ನ ನೀವು ಹೆಚ್ಚಿನದಾಗಿ ನಮ್ಮ ಚಿಕ್ಕಪೇಟೆಯಲ್ಲಿ ನೋಡಿರ್ತೀರ. ಚಿಕ್ಕಪೇಟೆಯಲ್ಲಿ ಏನಾಗುತ್ತೆ ಗೊತ್ತಾ, ಸೊ ಅಲ್ಲಿ ಇರೋದೇ ಚಿಕ್ಕ ಚಿಕ್ಕ ಗಲ್ಲಿಗಳು, ಅಲ್ಲಿ ಒಳಗಡೆ ಗಾಡಿಗಳೆಲ್ಲ ಹೋಗೋಕ್ಕಾಗಲ್ಲ, ದೊಡ್ಡದು ಹೋಗಲ್ಲ. ಅದಕ್ಕೆ ಇಷ್ಟು ದಿನ ಏನು ಮಾಡ್ತಿದ್ರು ಅಂದರೆ ನೋಡಿ, ಈ ರೀತಿ 2 ವೀಲರ್ಗಳನ್ನು ಯೂಸ್ ಮಾಡ್ತಾ ಇದ್ರು. ಇವಾಗ ನಮ್ಮ ಸ್ಪಾರ್ಕ್ EV ರಾಜಾಜಿನಗರದವರು ದೊಡ್ಡದಾಗಿರುವಂಥ ಒಂದು ಲೋಡರನ್ನು ತೊಗೊಬಂದಿದ್ದಾರೆ. ಇದರ ಸ್ಪೆಷಾಲಿಟಿ ಅಂತಂದರೆ ಇದರಲ್ಲಿ ನೀವು ಆಲ್ಮೋಸ್ಟ್ 400 kg ವರೆಗೂ ಕೂಡ ಲೋಡನ್ನು ನೀವಿಲ್ಲಿ ಕ್ಯಾರಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಇವರು ಇದನ್ನ ಇನ್ನೂ ಅಡ್ವಾನ್ಸ್ ಆಗಿ ಏನು ಮಾಡಿದ್ದಾರೆ ಅಂದರೆ ಇದಕ್ಕೆ ಕವರ್ ಕೂಡ ಮಾಡಿಕೊಡ್ತಾ ಇದ್ದಾರೆ. ಅಂದರೆ ಕಸ್ಟಮೈಸೇಬಲ್. ಹೌದು ವೀಕ್ಷಕರು, ಇದು ಕಸ್ಟಮೈಸೇಬಲ್. ಸೊ ಆಲ್ಮೋಸ್ಟ್ ನಿಮಗೆ 400 kg ವರೆಗೂ ಕೂಡ ಲೋಡನ್ನು ಕ್ಯಾರಿ ಮಾಡುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಎಸ್ಪೆಷಲಿ ಇವರು ಆಲ್ರೆಡಿ ಕೊಟ್ಟಿರುವಂಥವ್ರು ಬೆಸ್ಟ್ ಅಂದರೆ ಪ್ರತಿದಿನ 2000ವರೆಗೂ ಕೂಡ ಈ ವೆಹಿಕಲಿಂದ ಇವರು ಉತ್ಪಾದನೆ ಮಾಡ್ತಾ ಇದ್ದಾರೆ, ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದರೆ ನನ್ನ ಪ್ರಕಾರ ಒಂದು 2 ರಿಂದ 3 ತಿಂಗಳು ನೀವು ಇದನ್ನು ಯೂಸ್ ಮಾಡಿಬಿಟ್ರೆ ಇದಕ್ಕೆ ಹಾಕುವಂಥ ಬಂಡವಾಳ ಏನು ಇದನ್ನು ತೊಗೊಂಡಿರ್ತೀರಲ್ವ ಕಂಪ್ಲೀಟ್ಲಿ ಫ್ರೀ ಆಗಿಬಿಡುತ್ತೆ ಅಂತ ಹೇಳ್ಬೋದು. ವರ್ಷಗಟ್ಟಲೆ ಕಾಯಬೇಕಾಗಿಲ್ಲ. ಜಸ್ಟ್ 2 ರಿಂದ 3 ತಿಂಗಳು ಕರೆಕ್ಟಾಗಿ ಇದರಲ್ಲಿ ದುಡಿದ್ರೆ ಇದು ನಿಮ್ಗಾಗುತ್ತೆ ಕಂಪ್ಲೀಟ್ಲಿ ಫ್ರೀ. ಸೊ ಇನ್ನೊಂದು ವಿಚಾರ ಏನಂತಂದರೆ ಇದಕ್ಕೆ ಪ್ರತಿಯೊಂದಕ್ಕೂ ಕೂಡ 3 ವೀಲ್ಗೂ ಕೂಡ ಡಿಸ್ಕ್ ಬ್ರೇಕ್ ಇದೆ ವೀಕ್ಷಕರೇ. ಸೊ ಡಿಸ್ಕ್ ಬ್ರೇಕ್ ಇರೋದ್ರಿಂದ ಸೊ ಇದನ್ನ ಲೋಡ್ ಎಷ್ಟೇ ಹಾಕಿದ್ರು ಕೂಡ ನೀವು ಕಂಟ್ರೋಲ್ ಮಾಡೋದು ತುಂಬ ಈಸಿ ಆಗಿಬಿಡುತ್ತೆ, ಕಂಟ್ರೋಲ್ ಆರಾಮಾಗಿ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು, ಸೊ ಇದ್ರ ಪ್ರತಿಯೊಂದು ಪಾರ್ಟನ್ನು ಕೂಡ ನೀವು ಓಪನ್ ಮಾಡ್ಬೋದು. ನೋಡಿ, ಈ ರೀತಿ ಈಸಿಯಾಗಿ ನೀವು ಇದನ್ನ ಓಪನ್ ಮಾಡ್ಕೋಬೋದು. ಎಲ್ಲ ಓಪನ್ ಆಗುತ್ತೆ. ಸೊ ಈ ರೀತಿ ಓಪನ್ ಆಗುತ್ತೆ. ಸೊ ಏನಂತಂದರೆ, ಸೊ ನಿಮಗೆ ಏನಾದರೂ ಮಟೀರಿಯಲ್ ಇಟ್ಕೊಂಡು ಹೋಗ್ತಾ ಇದ್ರೆ, ದೊಡ್ಡದಾಗಿ ಮಟೀರಿಯಲ್ ಇಟ್ಕೊಂಡು ಹೋಗ್ತಾ ಇದ್ರೆ ಈಸಿಯಾಗಿ ದೊಡ್ಡ ಮಟೀರಿಯಲ್ ಇಟ್ಕೊಂಡು ಹೋಗ್ಬೋದು. ಸಂದಿಗೊಂದು ಚಿಕ್ಕ ಪುಟ್ಟ ರೋಡು ಎಲ್ಲ ಕಡೆ ಹೋಗುತ್ತೆ ಅಂತ ಹೇಳ್ಬೋದು. ಇನ್ನೊಂದು ವಿಚಾರ ತುಂಬ ಜನ ಕೇಳ್ತೀರಾ, ಸೊ ಗುರು ನಾವು ಒಂದು 2-3 ಸಾವಿರ ದುಡಿಬೇಕು ಅಂತಂದರೆ ಓಡಾಡಬೇಕಲ್ವಾ, 4-6 ಕಡೆ ಓಡಾಡಬೇಕು, ಬೆಂಗಳೂರೆಲ್ಲ ತಿರುಗಬೇಕು ಅಂತಂದರೆ ಡೋಂಟ್ ವರಿ, ನೀವು ಇದರಲ್ಲಿ ಅಪ್ ಟು 200 ಕಿಲೋಮೀಟರ್ವರೆಗೂ ಕೂಡ ನಿಮಗೆ ಆಪ್ಷನ್ ಸಿಗುತ್ತೆ. ಕೂತ್ಕೊಂಡು ತೋರಿಸ್ತೀನಿ ನಿಮಗೆ. ಕೂತ್ಕೊಳ್ಳೋದಕ್ಕೆ ಪಕ್ಕದಲ್ಲಿ ನಿಮ್ಮ ಜೊತೆಲಿ ಯಾರಾದರೂ ಚಿಕ್ಕ ಪುಟ್ಟ ಮಕ್ಕಳಿದ್ದಾರೆ ಅವರು ಕೂತ್ಕೋಬೋದು. ಇಲ್ಲ ಅರ್ಜೆಂಟಾಗಿ ಇನ್ನೊಂದು ಯಾರು ಕುಳಿಸ್ಕೊಂಡು ಹೋಗ್ಬೇಕಾ ಅವ್ರನ್ನೂ ಕೂಡ ನೋಡಿ ಇದೇ ಜಾಗದಲ್ಲಿ ಕುಳಿಸ್ಕೊಂಡು ಹೋಗ್ಬೋದು. ಅಷ್ಟೇ ಅಲ್ಲದೆ ಫ್ರಂಟಲ್ಲೂ ಕೂಡ ನಿಮಗೆ ಆಕ್ಸಸ್ ಜಾಗ ಸಿಗುತ್ತೆ. ನೀವು ಸಿಲಿಂಡರ್ ಇಟ್ಕೊಂಡು ಹೋಗ್ಬೇಕಾ, ವಾಟರ್ ಕ್ಯಾನ್ಗಳು ಇಟ್ಕೊಂಡು ಹೋಗ್ಬೇಕಾ, ದೊಡ್ಡ ದೊಡ್ಡ ಮೂಟೆ ಇಟ್ಕೊಂಡು ಹೋಗ್ಬೇಕಾ, ಇಲ್ಲಿ ಇಟ್ಕೊಂಡು ಹೋಗಿ. ಅಷ್ಟೇ ಅಲ್ಲದೆ ಫ್ರಂಟಲ್ಲಿ ನೋಡಿ ಇಲ್ಲೂ ಕೂಡ ನಿಮಗೆ ದೊಡ್ಡದಾಗಿರೋಂಥ ಕ್ಯಾರಿಯರ್ ಸಿಗುತ್ತೆ, ಡಿಜಿಟಲ್ ಮೀಟರ್ ಸಿಗುತ್ತೆ, ಡ್ಯುಯಲ್ ವಿತ್ ರಿಮೋಟ್ ಲಾಕ್ ಕೂಡ ಸಿಗುತ್ತೆ. ಆ್ಯಂಡ್ ಇದು ಸಿಗ್ತಾ ಇರುವಂಥದ್ದು ಬೆಸ್ಟ್ ಪ್ರೈಸಲ್ಲಿ. ಹೌದು ವೀಕ್ಷಕರೇ, ನೀವು ಅಂದ್ಕೊಂಡಿರಲ್ಲ ಆ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಪ್ರೈಸ್ ತಿಳ್ಕೊಬೇಕು ಅಂತಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಬರ್ತಂಥ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಲೇಬೇಕಾಗತ್ತೆ. ಯಾಕಂತಂದರೆ ಒಂದು ಒಳ್ಳೆ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಆ್ಯನಿವರ್ಸರಿ ಸೇಲ್ ಕೂಡ ನಡೀತಾ ಇದೆ. ಸೊ ನಿಮಗೋಸ್ಕರ ಸ್ಪೆಷಲ್ ಪ್ರೈಸು, ಸ್ಪೆಷಲ್ ಡಿಸ್ಕೌಂಟ್ಸು ಕನ್ನಡ ಕೋರ ವೀಕ್ಷಕರಿಗೆ. ಆ್ಯಂಡ್ ಇದು ನಾನ್ ರಿಜಿಸ್ಟರ್ಡ್ ವೆಹಿಕಲ್, ಯಾವುದೇ ರೀತಿಯ ರಿಜಿಸ್ಟ್ರೇಷನ್ ಬೇಕಾಗಿಲ್ಲ, ಯಾವುದೇ ರೀತಿಯ ನಂಬರ್ ಬೇಕಾಗಿಲ್ಲ, ಇನ್ಶೂರೆನ್ಸ್ ಬೇಕಾಗಿಲ್ಲ. ಆ್ಯಂಡ್ ಇದಕ್ಕೂ 3 ವೀಲರ್ ಆಗಿರೋದ್ರಿಂದ ಹೆಲ್ಮೆಟ್ ಹಾಕಬೇಕಾಗಿಲ್ಲ. ಆ್ಯಂಡ್ ಹೆಲ್ಮೆಟ್ ಬಗ್ಗೆ ಮಾತಾಡಬೇಕು ಅಂತಂದರೆ ಇನ್ನೊಂದು ವಿಚಾರ, ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋಂಥದ್ದು 2 ವೀಲರ್. ನಿಮಗೆ 3 ವೀಲರ್ ಬೇಡ, ಇನ್ನೂ ಸಣ್ಣದು ಬೇಕು ನಮಗೆ, ಬಟ್ ಲೋಡಿಂಗ್ ಕೆಪಾಸಿಟಿ ಜಬರ್ದಸ್ತ್ ಆಗಿರಬೇಕು ಅಂತಂದರೆ ಇದರಲ್ಲಿ ನಿಮಗೆ 2 ವೀಲರ್ ಆಪ್ಷನ್ಸ್ ಕೂಡ ಇದೆ. ಆ್ಯಂಡ್ ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಇದರಲ್ಲೂ 200 ಕಿಲೋಮೀಟರ್ ಮೈಲೇಜ್ ಸಿಗುತ್ತೆ. ಆ್ಯಂಡ್ ಇದರಲ್ಲಿ 250 ಮೈಲೇಜ್ ಸಿಗುವಂಥ ಆಪ್ಷನ್ಸ್ ಕೂಡ ಕೊಡ್ತಾ ಇದ್ದಾರೆ ವೀಕ್ಷಕರೇ ನಮ್ಮ ಸ್ಪಾರ್ಕ್ EV ರಾಜಾಜಿನಗರದಲ್ಲಿ ಮಾತ್ರ. ಇನ್ನೊಂದು ಸ್ಪೆಷಲ್ ತಿಳಿಸ್ಬೇಕು ನಿಮಗೆ. ಇಲ್ಲಿ ತೋರಿಸಿ 1 2 3 ನಿಮಗೆ ಇಲ್ಲಿ 3 ಶಾಕ್ ಅಬ್ಸರ್ವರ್ ಇದೆ. ಆದ್ದರಿಂದ ಇಲ್ಲಿ 300 kg ವರೆಗೆ, ಅದು 400 ತಾನೆ, ಇದು 300 kg ವರೆಗೂ ಕೂಡ ಲೋಡಿಂಗ್ ಕೆಪಾಸಿಟಿ ಇದೆ. ಫ್ರಂಟಲ್ಲೂ ಜಾಗ ಇದೆ, ಮುಂದೆನೂ ಕೂಡ ಕ್ಯಾರಿಯರ್ ಇದೆ. ಆ್ಯಂಡ್ ಅಷ್ಟೇ ಅಲ್ಲದೆ ಹಿಂದ್ಗಡೆ ಏನು ನೋಡ್ತಾ ಇದ್ರೆ ಇದು ಎಕ್ಸ್ಪಾಂಡ್ ಆಗುತ್ತೆ, ಓಪನ್ ಆಗುತ್ತೆ. ಬನ್ನಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಈ ರೀತಿ ಓಪನ್ ಮಾಡಿಕೊಂಡು, ಸೊ ಆಲ್ಮೋಸ್ಟ್ ನೀವು ಚಿಕ್ಕಪೇಟೆಲ್ಲ ಇಲ್ಲಿ ಇಷ್ಟಿಷ್ಟು ಸಾಮಾನುಗಳನ್ನ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಆ್ಯಂಡ್ ಎಸ್ಪೆಷಲಿ ನಾನು ನಿಮಗೆ ಬಿಸ್ನೆಸ್ ಐಡಿಯಾಸನ್ನು ಕೊಡ್ತಾ ಇರ್ತೀರಿ. ಹೋಗ್ರಿ ಚಿಕ್ಕಪೇಟೆಗೆ ಹೋಗ್ರಿ, ಅಲ್ಲಿ ಹೋಗ್ಬಿಟ್ಟು ಏನಾದರೂ ಅವೆನ್ಯೂ ರೋಡಲ್ಲಿ ಮಟೀರಿಯಲ್ಸ್ ತೊಗೊಬಂದ್ಬಿಟ್ಟು ಡಿಸ್ಟ್ರಿಬ್ಯೂಷನ್ ಮಾಡಿ ಅಂತ ನಾನು ನೆಟ್ಸಲ್ಲಿ ಹೇಳಿದ್ದೀನಿ. ಎಸ್, ಅದ ಪ್ರತಿಯೊಂದಕ್ಕೂ ಕೂಡ ಈ ರೀತಿ ವೆಹಿಕಲ್ಗಳು ಸೂಟೇಬಲ್. ಆ್ಯಂಡ್ ಅಷ್ಟೇ ಹೇಳಿದೆ ನಮ್ಮ ಸ್ಪಾರ್ಕ್ EV ರಾಜಾಜಿನಗರ ಇವರು ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಕೇವಲ 1,10,000 ಇದು ಪ್ರಾರಂಭ. ಈಗಲೇ ಹೇಳ್ತಾ ಇದ್ದೀನಿ, ಸ್ಟಾರ್ಟ್ ಅಂತ ಹೇಳ್ತಾ ಇದ್ದೀನಿ. 1,10,000 ಸ್ಟಾರ್ಟ್ ಆಗುತ್ತೆ. ರೇಂಜ್ಗೆ ತಕ್ಕಾಗಿ ಇದರ ಬೆಲೆಗಳು ಕೂಡ ಚೇಂಜ್ ಆಗುತ್ತೆ ವೀಕ್ಷಕರೇ. ಆ್ಯಂಡ್ ಜೊತೆಯಲ್ಲಿ ನಾನು ಹೇಳಿದೆ ಹೆಲ್ಮೆಟ್ ಬೇಡ ರೀ ಅಂತ, ಆದರೆ ನಮ್ಮ ಸ್ಪಾರ್ಕ್ EV ರಾಜಾಜಿನಗರದವರು ಒಂದು ಮೋಟೋ ಇಟ್ಕೊಂಡಿದ್ದಾರೆ. ಅದೇನಂತಂದರೆ ರೋಡ್ ಸೇಫ್ಟಿ. ಸೊ 2 ವೀಲರ್ ಓಡಿಸ್ತಿದ್ರೆ ಅಂತಂದಮೇಲೆ ಪ್ರತಿಯೊಬ್ಬರು ಕೂಡ ಹೆಲ್ಮೆಟ್ ಹಾಕಲೇಬೇಕು. ಗೌರ್ಮೆಂಟ್ ಅವರು ಇದಕ್ಕೆ ನಿಮಗೆ ಹೆಲ್ಮೆಟ್ ಬೇಡ, ಇನ್ಶೂರೆನ್ಸ್ ಬೇಡ ಅಂದರೂ ಕೂಡ ನಿಮಗೆ ಹೆಲ್ಮೆಟ್ ಇರಲಿ ಅನ್ನೋ ಕಾರಣಕ್ಕೆ ಹೊರಗಡೆಯವ್ರು ಯಾರೂ ಕೊಡ್ತಾ ಇಲ್ಲ. ಬಟ್ ನಮ್ಮ
ಸ್ಪಾರ್ಕ್ ರಾಜಾಜಿನಗರದಲ್ಲಿ ನಿಮಗೆ ಫ್ರೀಯಾಗಿ ಹೆಲ್ಮೆಟನ್ನು ಕೂಡ ಕೊಡ್ತಾ ಇದ್ದಾರೆ. ಒಂದು ಚೆನ್ನಾಗಿರೋ ಹೆಲ್ಮೆಟ ಕೊಡ್ತಾ ಇದ್ದಾರೆ, ಯಾವುದೋ 100-200 ರೂಪಾಯಿ ಹೆಲ್ಮೆಟ್ ಕೊಡ್ತಾ ಇಲ್ಲ. ಹಾಕಿ ತೋರಿಸ್ತೀನಿ ನಾನು ನಿಮಗೆ. ಇದು ಭಾಳ ಖುಷಿಯಾಗಿರೋ ವಿಚಾರ. ಇನ್ನೊಂದು ಖುಷಿ ವಿಚಾರಗಳೆಲ್ಲ ಇದೆ, ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಕ್ವಾಲಿಟಿ ಹೆಲ್ಮೆಟ್, ISI ಮಾರ್ಕ್ ಇರುವಂಥ ಕ್ವಾಲಿಟಿ ಹೆಲ್ಮೆಟ್ಗಳನ್ನು ಇಲ್ಲಿ ನಿಮಗೆ ಪ್ರೊವೈಡ್ ಮಾಡಲಾಗ್ತಾ ಇದೆ. ಜೊತೆಲೇ ಬಂದುಬಿಡುತ್ತೆ, ಯಾವ್ದಾರ ತೊಗೊಳ್ಳಿ, ತುಂಬಾ ಮಾಡೆಲ್ ಇದೆ. ಸೊ ಯಾವ ಮಾಡೆಲ್ ತೊಗೊಂಡ್ರು ಕೂಡ ಇದು ಕಂಪ್ಲೀಟ್ಲಿ ಫ್ರೀ. ವೀಕ್ಷಕರೇ, ಇವಾಗ ನಮ್ಮ ಜೊತೆ ಇಲ್ಲಿನ ಫೌಂಡರ್ ಆಗಿರುವಂಥ ಗೋಪಿ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ವೆಹಿಕಲ್ ಎಲ್ಲ ನೋಡಿದ್ವಿ, ತುಂಬ ಚೆನ್ನಾಗಿದೆ, ಒಳ್ಳೆ ಬೆಲೆಯಲ್ಲಿ ಕೊಡ್ತಾ ಇದ್ದೀರಾ. ನಾನು ಕೇಳೋದು ಒಂದೇ, ಸೊ ಬಂದಾಗಲೇ ಹೇಳಿದ್ವಿ ಸರ್ ನೀವು, ನಮ್ಮ ಇಡೀ ಕರ್ನಾಟಕದಲ್ಲಿ ವೆಹಿಕಲ್ಗಳು, ಎಲೆಕ್ಟ್ರಿಕಲ್ ವೆಹಿಕಲ್ ಜಾಸ್ತಿ ಆಗಬೇಕು ಅನ್ನೋದು ಇದೆ ನನ್ನ ಮನಸ್ಸಲ್ಲಿ ಅಂತ. ನಿಮ್ಮ ಮೋಟೋ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂಚೂರು ಹೇಳ್ಬೋದಾ? ಯಾವ ನಮ್ಮ ಮೋಟೋ ಏನಂದರೆ ಮೇಯ್ನ್ ಇಂಪಾರ್ಟೆಂಟ್ ಆಗಿ ಎಲ್ಲರೂ ಎಲೆಕ್ಟ್ರಿಕ್ ವೆಹಿಕಲ್ ಬಳಸಬೇಕು. ಅದಲ್ಲದೆ ಇಂಪಾರ್ಟೆಂಟ್ ಆಗಿ ಈ ಪೆಟ್ರೋಲ್ ಮತ್ತು ಪೊಲ್ಯೂಷನಿಂದ ಫಸ್ಟು ನಮ್ಮ ದೇಶನ ಮುಕ್ತಿ ಮಾಡಬೇಕು. ಯಾಕಂದರೆ ಚೈನಾ ಆಲ್ರೆಡಿ 90% ಮೇಲೆ ಪೊಲ್ಯೂಷನ್ ಫ್ರೀ ಆಗಿಬಿಟ್ಟಿದೆ. ಸೊ ನಮ್ಮ ಇಂಡಿಯಾ ಇನ್ನೂ ಆಗಿಲ್ಲ. ಸೊ ಅದ್ರ ಕಡೆಗೆ ನಾವು ಹೋಗೋದ್ರಿಂದ ನಮ್ಮ ಭವಿಷ್ಯ, ನಮ್ಮ ಮಕ್ಕಳ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ. ಒಂದು ಕ್ವಶನ್ ಕೇಳ್ಬೇಕು ಸರ್ ನನಗೆ. ನಮ್ಮ ವೀಕ್ಷಕರು ನೋಡಿದ್ರೆ ಹೇಳ್ಬೋದು, ನೀವೇನೋ ಹೇಳ್ಬಿಡ್ತೀರಾ ಸರ್, ಬಟ್ ಅದರ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ನಮ್ಮ ವೆಹಿಕಲ್ಗಳು ಚೆನ್ನಾಗಿ ಬರ್ತಾ ಇಲ್ಲ ಅಂತ ಒಂದು ಮಾತು ಹೇಳ್ಬೋದು. ಅದಕ್ಕೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀವಿ? ಇದು ನಿಜನ ಮಿತ್ ಅಂತ ಹೆಂಗೆ ಹೇಳ್ತೀರಾ? ಇಲ್ಲ, ಆ್ಯಕ್ಚುಲಿ ಈಗ ನಿತಿನ್ ಗಡ್ಕರಿ ಅವರು ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಿದ್ದಾರೆ. ಎಲೆಕ್ಟ್ರಿಕ್ ವೆಹಿಕಲ್ನ ಪ್ರಮೋಟ್ ಮಾಡೋದಕ್ಕೆ ತುಂಬ ಅವಕಾಶಗಳಿದೆ. ಅದನ್ನ ಜನಗಳಿಗೆ ಒಳ್ಳೆ ರೀತಿಯಿಂದ ತಲುಪಿಸೋದ್ರಿಂದ, ಒಳ್ಳೆ ವೆಹಿಕಲ್ ಕೊಟ್ಟು ಅದನ್ನು ಬಳಕೆ ಮಾಡೋದ್ರಿಂದ ಜನಗಳಿಗೂ ಆ ಫೇತ್ ಬರುತ್ತೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಯೂಸ್ ಮಾಡೋದ್ರಿಂದ. ಸೊ ಹಾಗೆ ಎಕ್ಸ್ಪ್ಯಾಂಡ್ ಆಗೋದು ಹಂಗೆ. ಸೊ ಯಾವಾಗ ಬೇಜಾರಾಗಕ್ಕೆ ಶುರು ಆಗುತ್ತೋ ಅವಾಗೆಲ್ಲ ಎಲೆಕ್ಟ್ರಿಕ್ ಬೇಡ ಅಂತ ಅನ್ಸುತ್ತೆ. ಬಟ್ ಅದರಲ್ಲಿ ಅಡ್ವಾಂಟೇಜಸ್ಸೇ ಜಾಸ್ತಿ ಇದೆ. ಯಾಕೆ ಅಂತಂದರೆ ಪೆಟ್ರೋಲ್ ಮೇಲೆ ಡಿಪೆಂಡೆನ್ಸಿ ಆಗೋದು ಕಡಿಮೆ ಆಗುತ್ತೆ. ನಮ್ಮ ದೇಶದ ದುಡ್ಡು ನಮ್ಮಲ್ಲೇ ಇದ್ದವಾಗ ನಮ್ದು ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಹಾಗಾಗಿ ಎಲೆಕ್ಟ್ರಿಕ್ ವೆಹಿಕಲ್ನ ಬಳಸಿ ಅಂತ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀರಾ? ಏನು ನಿಮ್ಮ ಸ್ಪಾರ್ಕ್ EV ರಾಜಾಜಿನಗರದ್ದು ಫ್ಯೂಚರ್ ಏನು ಸರ್? ಏನು ಯೋಚನೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ? ನಾವು ಇಡೀ ಬೆಂಗಳೂರನ್ನ EV ಸಿಟಿಯಾಗಿ ಕನ್ವರ್ಟ್ ಮಾಡಬೇಕು ಅನ್ನೋದೇ. ಗಾರ್ಡನ್ ಸಿಟಿಯಿಂದ EV ಸಿಟಿ ಆಗಬೇಕು. ಗಾರ್ಡನ್ ಸಿಟಿ ಜೊತೆಗೆ EV ಸಿಟಿನೂ ಆಗ್ಬೇಕು ಅನ್ನೋದೇ ನನ್ನ ಮೇನ್ ಇಂಟೆನ್ಷನ್ ಅಂತ ಹೇಳ್ತೀರಾ. ಸೂಪರ್ ಆಗಿ ಹೇಳಿದ್ರೆ, ಒಂದು ಒಳ್ಳೆ ಮೋಟೋ ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ದೀರಾ. ನಮ್ಮ ವೀಕ್ಷಕರು ಕೂಡ ಡೆಫಿನೆಟ್ಲಿ ನಿಮ್ಮಿಂದಲೂ ಕೂಡ ಸಪೋರ್ಟ್ ಬೇಕು. ನೀವು ಮನ್ಸು ಮಾಡಿದ್ರೆ ನೀವೆಲ್ಲ ಆಗಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಸೊ ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ EVಗಳನ್ನು ಬೆಸ್ಟ್ ಪ್ರೈಸಲ್ಲಿ ತರ್ತಾ ಇದ್ದಾರೆ, ಒಂದು ಒಳ್ಳೆ ಮೋಟೋ ಇಟ್ಕೊಂಡು ತರ್ತಾ ಇರೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.